ಮೊಲದ ಮರಿ ಪದ್ಯ. ಕವಿ ಕೆಂಪ್ತೂರು ದೊಡ್ಡಣ್ಣ ಶೆಟ್ಟಿ. ಈ ಪದ್ಯವನ್ನು ರಾಗವಾಗಿ ಹೇಳಿ ಮಕ್ಕಳಿಂದ ಹೇಳಿಸಿ. ಮೊಲದ ಮರಿ ಹಾಡಬಾರೆ, ಚುಪುಕೆ 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 ನೆಗೆದು ಬಾರೆ. ಮೊಲದ ಮರಿ ಹಾಡಬಾರೆ, ಚುಪುಕೆ 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 ನೆಗೆದು ಬಾರೆ. ಪೊದರಿನಿಂದ ಪೊದರ ಬಳಿಗೆ ನಿನ್ನ ಹಾಟ, ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನೋಟ. ಪೊದರಿನಿಂದ ಪೊದರ ಬಳಿಗೆ ನಿನ್ನ ಹಾಟ, ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನೋಟ. ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ, ಎದ್ದು ಎನ್ನ ಬಳಿಗೆ ಬಂದು ಹಾಡೋ ಕಂದ. ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ, ಎದ್ದು ಎನ್ನ ಬಳಿಗೆ ಬಂದು ಹಾಡೋ ಕಂದ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ. ಇಷ್ಟು ಪದ್ಯ ಆಯಿತು. ಈಗ ಓದಿಸಿ. ಮೊಲ ಮರಿ ಹಾಡು ಬಾರೆ, ಚುಪುಕೆ ಚುಪುಕೆ ನೆಗೆದು ಬಳಿ, ಹಾಟ ಗಿಡ ಚಿಗುರು ನಿತ್ಯ ಸೊಗಸು, ಊಟ ಗಿಡ್ಡ ಬಾಲ ದೊಡ್ಡ ಕಿವಿ ಚಂದ, ಎದ್ದು ಎನ್ನ ಬಳಿಗೆ ಹಾಡೋ ಕಂದ. ಮುದ್ದು ಮಾತು ಕಲಿಸು ಸಲಹು. ಇದಿಷ್ಟು ಪದಗಳಾಯಿತು. ಈಗ ಅಭ್ಯಾಸ. ಆಮೇಲೆ ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ, ಉತ್ತರ ಕೇಳಿ ತಿಳಿಯಿರಿ ಮತ್ತು ಬರೆಯಿಸಿ. ಫಸ್ಟ್ನೇ ಕ್ವಶನ್. ಮೊಲದ ಮರಿ ಹೇಗೆ ನೆಗೆದು ಬರುತ್ತದೆ? ಮೊಲದ ಮರಿ ಚುಪುಕೆ ಚುಪುಕೆ ನೆಗೆದು ಬರುತ್ತದೆ. ಎರಡನೇ ಕ್ವಶನ್. ಮೊಲದ ಊಟ ಯಾವುದು? ಮೊಲದ ಊಟ ಗಿಡದ ಚಿಗುರು. ಮೊಲದ ಬಾಲ ಹೇಗಿದೆ? ಮೊಲದ ಬಾಲ ಗಿಡ್ಡವಾಗಿದೆ. ನಾಲ್ಕನೇದು. ಮೊಲದ ಕಿವಿಗಳು ಹೇಗಿವೆ? ಮೊಲದ ಕಿವಿಗಳು ದೊಡ್ಡದಾಗಿವೆ. ಮೊಲ ಎಲ್ಲಿ ಹಾಡುತ್ತದೆ? ಮೊಲ ನನ್ನ ಬಳಿ ಹಾಡುತ್ತದೆ. ವಂದಿಸಿ ಹೇಳಿಸಿ ಬರೆಯಿಸಿ. ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ. ಮೊಲದ ಮರಿ ಹಾಡಬಾರೆ, ಚುಪುಕೆ ಚುಪುಕೆ ನೆಗೆದು ಬಾರೆ. ದೊಡ್ಡ ಕಿವಿ ನಿನಗೆ ಚಂದ. ಚಿತ್ರ ತೋರಿಸಿ ಪದ ಬರೆಯಿಸಿ. ಇದು ಮೊಲ, ಇದು ಕಿವಿಗಳು, ಇದು ಬಾಲ. ಧನ್ಯವಾದಗಳು.